ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ಧಾರವಾಡ ಜಿಲ್ಲಾ ಅಧಿಕಾರಿಗಳು ದಿವ್ಯಾ ಪ್ರಭು ಅವರ ಮೇಲೆ ನಮ್ಮದು ವೈಯಕ್ತಿಕವಾದಂಥ ಅಭಿಮಾನ ಇದೆ ಮತ್ತು ವೈಯಕ್ತಿಕವಾಗಿ ಅವ್ರ ಮೇಲೆ ನಮ್ಮದು ಗೌರವ ಇದೆ. ಆದರೆ ಕಳೆದ 2 ವರ್ಷಗಳಿಂದನೂ ಕೂಡ ರೈತರ ಸಮಸ್ಯೆಗಳಿರ್ಬೋದು, ಸಾರ್ವಜನಿಕರ ಸಮಸ್ಯೆಗಳಿರ್ಬೋದು, ಇವಕ್ಕೆ ಯಾವಕ್ಕೂ ಕೂಡ ಸರಿಯಾಗಿ ಸ್ಪಂದನೆ ಮಾಡ್ತಾಯಿಲ್ಲ. ನಮ್ಮ ಕಡೆ ದಾಖಲೆ ಇದೆ, ಸ್ಪಷ್ಟವಾಗಿ ದಾಖಲೆ ಇದೆ. ಸರಂಜಾಮೀನನ್ನು ಹೊಸ ಷರತ್ತನ್ನು ಹಳೆ ಷರತ್ತು ಮಾಡಲಿಕ್ಕೆ ಒಬ್ಬ ರೈತ 13 ವರ್ಷದಿಂದ ಅರ್ಜಿ ಕೊಟ್ಕೊತ ಬಂದಿದ್ದಾನೆ. ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಇವರಿಗೆ ಸುಮಾರು 26 ಬಾರಿ ಭೇಟಿಯಾಗಿದ್ದೇನೆ. ಅದು ತಪ್ಪಿದ್ದರೆ CC ಕ್ಯಾಮ್ರಾ ಇದೆ, ಪ್ರತಿಯೊಬ್ಬರಿಗೂ ಭೇಟಿಯಾಗಿದ್ದೇನೆ. ಈ ಒಂದು ವ್ಯವಸ್ಥೆ ಹೋಗಲಾಡಿಸ್ಲಿಕ್ಕೆ ಒಬ್ಬ ಒಳ್ಳೆಯ ದಕ್ಷ ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಒಬ್ಬರು ಜಿಲ್ಲಾಧಿಕಾರಿಗಳು ಈ ಜಿಲ್ಲೆಗೆ ಅವಶ್ಯ ಇದೆ. ಇದರ ಬಗ್ಗೆ ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಗೌರವಾನ್ವಿತ ಸಭಾಪತಿಗಳಿಗೆ ಇಬ್ಬರಿಗೂ, ಸನ್ಮಾನ್ಯ ಬಸವರಾಜ ಹೊರಟ್ಟಿ ಸಾಹೇಬರಿಗೆ ಮತ್ತು ಖಾದರ್ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ದೇನೆ. ಇನ್ ಕೇಸ್ ಇವರು ಯಾವುದೇ ಕ್ರಮ ತಗೊಳ್ಳದೇ ಹೋದರೂ ನನ್ನ ಕಡೆಗೆ ದಾಖಲೆಗಳನ್ನು ತಗೊಂಡು ಆ ರೈತ ಇದ್ರ ಸಂಬಂಧ ಅಲೆದಾಡಿ ಇವತ್ತು ಲಕ ಹೊಡಿಸ್ಕೊಂಡ. ಅವನು ಕೂಡ ಇಲ್ಲಿ ಬಂದಿದ್ದಾನ, ತಹಶೀಲ್ದಾರ್ ಆಫೀಸಿಗೆ ಕುಂತಿದ್ದಾನ. ಯಾವ ನಿಟ್ಟಿನಲ್ಲಿ ಮಾಡ್ತಾಯಿಲ್ಲ. ಇಲ್ಲಿ ಮೇಲ್ವರ್ಗದವ್ರ ಕೆಲಸ ಆಗ್ತಾಯಿದೆ, ದೊಡ್ಡ ಮೇಲ್ವರ್ಗದವ್ರ ಕೆಲಸ ಆಗ್ತಾಯಿದೆ, ಎಲ್ಲ ಕೆಲಸ ಆಗ್ತಾಯಿದೆ. ಆದರೆ ಬಡ ರೈತರದು, ಕಾರ್ಮಿಕರದು ಕೆಲಸ ಆಗ್ತಾಯಿಲ್ಲ. ಇವ್ರೇನಾರ ಸರ್ಕಾರ ತಕ್ಷಣವೇ ಇವ್ರನ್ನ ಬೇರೆ ಕಡೆಗೆ ತೆಗೆದು ಒಳ್ಳೆಯ ದಕ್ಷ ಅಧಿಕಾರಿ ಹಾಕದೇ ಹೋದರೆ ನಾನು ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕ್ತೇನೆ. ಇವ್ರ ವಿರುದ್ಧ, ಸರ್ಕಾರ ವಿರುದ್ಧ ದಾಖಲೆಗಳನ್ನು ತೊಗೊಂಡು ನಾನು ರಿಟ್ ಹಾಕ್ತೇನೆ. ಮತ್ತು ಎಲ್ಲರಿಗೂ ಗೌರವಪೂರ್ವಕ ನಾನು ಕೇಳಿಕೊಂಡಿದ್ದೇನೆ, ಮಾಡ್ತಾಯಿಲ್ಲ. ಇದು ಅತ್ಯಂತ ನೋವಿನ ಸಂಗತಿ. ಇಡೀ ಜಿಲ್ಲೆಯಲ್ಲಿ ಅಕ್ರಮವಾಗಿ ಏನು ಫಲವತ್ತಾದಂಥ ಕೃಷಿ ಭೂಮಿಯಲ್ಲಿ ಕೆಲವು ಮಾಫಿಯಾ, ಕೆಲವಷ್ಟು ಬಿಲ್ಡರ್ಸ್ಗಳು ಕಾರ್ಮಿಕರಿಗೆ, ದುಡಿಯುವಂಥ ರೈತ ಕುಟುಂಬದಲ್ಲಿರುವಂಥ ಬಡವರಿಗೆ ತಮ್ಮ ಹೊಲದೊಳಗೆ ಒಂದೊಂದು ಗುಂಟೆಗೆ 4-5 ಲಕ್ಷ ತಗೊಂಡು ಕಾನೂನು ಬಾಹಿರ ಏನೇ ಬಿನ್ನಿಸಿತಿಗೆ ಮಾಡದೆ ಕೋಟಿಗಟ್ಟಲೆ ದುಡ್ಡು ಮಾಡಿಕೊಂಡಿದ್ದನ್ನು ದಾಖಲೆ ತಂದು ಕೊಟ್ಟೇನೆ. ನಾನು ಸರ್ಕಾರಕ್ಕೆ ಆಗುವ ನಷ್ಟವನ್ನು ಎತ್ತಿ ಹಿಡ್ದೀನಿ, ನಾನು ತೋರಿಸ್ಕೊಟ್ಟೀನಿ. ಅಂಥವ್ರ ಮೇಲೆ ಕ್ರಮ ತೊಗೊಂಡಿಲ್ಲ ಅಂದ್ರೆ ಇವರು ಸರ್ಕಾರದ ಡಿಸಿನೋ, ಸಾರ್ವಜನಿಕರ ಡಿಸಿನೋ, ಅಥವಾ ಇವನು ಯಾವನು ಕ್ರಮ ತಗೊಳಕ್ಕೆ ಅವ್ರಿಗೆ ಗುರ್ತಾಗ್ತಾ ಇಲ್ಲ ಅಂತಂದ್ರೆ ಇವರು ಜಿಲ್ಲಾ ಅಧಿಕಾರಿ ಆಗಿ ಮುಂದುವರಿಲಿಕ್ಕೆ ಸೂಕ್ತವಿರುವುದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ವೀರೇಶ್ ಸೊಬರದ ಮಠ, ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷ.